ದುಷ್ಟಶಕ್ತಿ ಬಾಧೆ, ದೃಷ್ಟಿದೋಷ ಮತ್ತು ಮನೆಯಿಂದ ನೆಗೆಟಿವಿಟಿಯನ್ನ ಹೊಡೆದೊಬ್ಬಲು ಪಾಸಿಟಿವಿಟಿಯನ್ನ ತರಲು ಈ ಒಂದು ಉಪಾಯವನ್ನ ಮಾಡಿ ವೀಕ್ಷಕರೇ. ಅತಿ ಅದ್ಭುತವಾದಂತಹ ಪರಿಹಾರ ಇದು ವೀಕ್ಷಕರೇ. ಮನೆಯಲ್ಲಿ ಸಾಮಾನ್ಯವಾಗಿ ಬಿಳಿ ಸಾಸಿವೆ ಇದ್ದೇ ಇರುತ್ತದೆ. ಅಡುಗೆಗೆ ಬಳಸುವ ಸಾಸಿವೆನೇ ಬೇರೆ, ಈ ಬಿಳಿ ಸಾಸಿವೆನೇ ಬೇರೆ. ಬಿಳಿ ಸಾಸಿವೆಯಿಂದ ಕೆಟ್ಟ ಶಕ್ತಿ, ಕೆಟ್ಟ ಕಣ್ಣುಗಳು ಖಂಡಿತವಾಗಿ ದೂರವಾಗುತ್ತದೆ. ಮನೆಯಲ್ಲಿ ನೆಗೆಟಿವಿಟಿ ದೂರ ಆಗಿ ಪಾಸಿಟಿವಿಟಿ ಬರಬೇಕು ಅಂದರೆ ಖಂಡಿತವಾಗಿಯೂ ಈ ಬಿಳಿ ಸಾಸಿವೆಯನ್ನು ಬಳಸಿ ವೀಕ್ಷಕರೇ. ಈ ಒಂದು ತಂತ್ರವನ್ನ ಹೇಗೆ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ವೀಕ್ಷಕರೇ. ನಾವು ಪೂಜೆ ಮಾಡಬೇಕಾದಾಗ ಸಾಂಬ್ರಾಣಿಯನ್ನು ಹಾಕೇ ಹಾಕ್ತೀವಿ. ಆ ಸಾಂಬ್ರಾಣಿ ಹಾಕುವಾಗ ಕೆಲವೊಂದು ಬಿಳಿ ಸಾಸಿವೆಯ ಕಾಳುಗಳನ್ನು ಹಾಕಿ ವೀಕ್ಷಕರೇ. ಇದನ್ನ ಮೊದಲು ಭಾನುವಾರದಂದು ಪ್ರಾರಂಭ ಮಾಡಿ ವೀಕ್ಷಕರೇ. ಭಾನುವಾರ ಕಾಲಭೈರವೇಶ್ವರನನ್ನು ನೆನೆಸಿ ಈ ಒಂದು ತಂತ್ರವನ್ನ ಮಾಡಿ ವೀಕ್ಷಕರೇ. ನಿಮಗೇನಾದರೂ ಸಾಧ್ಯ ಆದರೆ ಪ್ರತಿದಿನ ಅಂದರೆ 48 ದಿನಗಳ ಕಾಲ ಈ ಒಂದು ತಂತ್ರವನ್ನ ಮಾಡಿ ವೀಕ್ಷಕರೇ. ಅಥವಾ ಭಾನುವಾರ ಸಾಂಬ್ರಾಣಿಯಲ್ಲಿ ಹಾಕಿ ಈ ಬಿಳಿ ಸಾಸಿವೆಯ ಧೂಪವನ್ನ ನೀವು ಹಚ್ಚಿದಾಗ ವೀಕ್ಷಕರೇ, ಮನೆಯ ಎಲ್ಲ ಬಾಗಿಲು ಕಿಟಕಿಗಳು ತೆರೆದು ಇಡಿ ವೀಕ್ಷಕರೇ. ಆಗ ಮಂಚದ ಕೆಳಗೆ ಆಗಲಿ ಬಾಗಿಲಿನ ಹಿಂದೆ ಆಗಲಿ ಈ ಬಿಳಿ ಸಾಸಿವೆಯ ಧೂಪವನ್ನು ಖಂಡಿತವಾಗಿಯೂ ತೋರಿಸಿ ವೀಕ್ಷಕರೇ. ಮನೆಯಲ್ಲಿ ಎಂಥದ್ದೇ ನೆಗೆಟಿವ್ ಎನರ್ಜಿ ಇದ್ರೂ ಈ ಬಿಳಿ ಸಾಸಿವೆಯ ಧೂಪಕ್ಕೆ ಖಂಡಿತವಾಗಿಯೂ ಆ ನೆಗೆಟಿವಿಟಿ ಮನೆಯಿಂದ ಆಚೆ ಹೋಗುತ್ತೆ ವೀಕ್ಷಕರೇ. ಇದನ್ನು ಒಮ್ಮೆ ಮಾಡಿ ಬಿಡೋದಲ್ಲ ವೀಕ್ಷಕರೇ. ಭಾನುವಾರದಂದು ಶುರು ಮಾಡಿ 48 ದಿನಗಳ ಕಾಲ ಹೀಗೆ ಮಾಡಿ, ಅಥವಾ ಪ್ರತಿ ಭಾನುವಾರದಂದು ನೀವು ಈ ಧೂಪವನ್ನು ಹಚ್ಚಬೇಕಾಗತ್ತೆ ವೀಕ್ಷಕರೇ. ನಂತರ ಹಾಕಬಾರ್ದ, ಧಾರಾಳವಾಗಿ ವೀಕ್ಷಕರೇ. ನಂತರದ ದಿನಗಳಲ್ಲೂ ಕೂಡ ವಾರಕ್ಕೆ ಒಮ್ಮೆ ಈ ಬಿಳಿ ಸಾಸಿವೆಯ ಧೂಪವನ್ನು ನೀವು ಮನೆಯ ತುಂಬ ಹಚ್ಚಬಹುದು ವೀಕ್ಷಕರೇ. ಇನ್ನೊಂದು ವಿಚಾರ ಹೇಳಬೇಕು ಅಂದರೆ, ಧೂಪಕ್ಕೆ ಬಿಳಿ ಸಾಸಿವೆಯನ್ನು ಹಾಕಿದಾಗ ಸ್ವಲ್ಪ ಸಿಡಿಯುತ್ತೆ. ಮಕ್ಕಳಿದ್ರೆ ಮಕ್ಕಳನ್ನು ಸ್ವಲ್ಪ ದೂರ ನಿಲ್ಲಿಸಿ ವೀಕ್ಷಕರೇ. ಇದರ ಜೊತೆಗೆ ಮನೆಯ ಸುತ್ತ ಅಥವಾ 4 ಮೂಲೆಗಳಲ್ಲಿ ಸ್ವಲ್ಪ ಬಿಳಿ ಸಾಸಿವೆಯನ್ನು ಹಾಕಿದ್ರೆ ಎಂಥದ್ದೇ ಕೆಟ್ಟ ದುಷ್ಟ ಶಕ್ತಿಗಳು ಕೂಡ ಮನೆಯ ಒಳಗಡೆ ಪ್ರವೇಶ ಮಾಡೋದಿಲ್ಲ ವೀಕ್ಷಕರೇ. ಈ ಒಂದು ಒಳ್ಳೆ ಮಾಹಿತಿಯನ್ನು ದಯವಿಟ್ಟು ಎಲ್ಲರೊಂದಿಗೆ ಶೇರ್ ಮಾಡಿ. ಮುಂದಿನ ದಿನಗಳಲ್ಲಿ ಒಳ್ಳೆಯ ಮಾಹಿತಿ ಜೊತೆಗೆ ಖಂಡಿತ ಬಂದೇ ಬರುತ್ತೇವೆ. ಧನ್ಯವಾದಗಳು.